ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ನಾನು ತೋರಿಸೋಕ್ಕೆ ತಂದಿರೋ ಸೀರೆ ತುಂಬ ಡಿಫ್ರೆಂಟ್ ಆಗಿದೆ. ಈ ಸೀರೆ ಬಂದು ಕಾಂಜೀವರಂ ಸೀರೆನಲ್ಲೇ ಡಿಜಿಟಲ್ ಪ್ರಿಂಟ್ ಅಂತ ಹೇಳ್ತಾರಂತೆ ಇದಕ್ಕೆ. ಸೊ ಕಂಚಿ ಸೀರೆ ತೋರಿಸಿ ತುಂಬ ದಿನ ಆಗಿತ್ತು. ಅಂದಾಗೆ ಫ್ರೆಂಡ್ಸ್, ಕಲರ್ ಹೇಗಿದೆ? ಇದು ತುಂಬ ಚೆನ್ನಾಗಲ್ಲ, ಕಾಫಿ ಬ್ರೌನ್ ಕಲರು. ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಬಾರ್ಡರ್ ಅಂತೂ ಸಿಕ್ಕಾಪಟ್ಟೆ ರಿಚ್ ಆಗಿದೆ ನೋಡಿ, ಸಖತ್ತಾಗಿದೆ ಅಲ್ಲ. ಇದು ಭಾಳ ಇಷ್ಟ ಆಯಿತು ಸೀರೆ ನೋಡಿದ ತಕ್ಷಣ. ಆಮೇಲೆ ಸೀರೆ ಪೂರ್ತಿ ಈ ಥರ ಪ್ರಿಂಟ್ಸ್ ಬಂದಿದೆ. ಇದು ಸ್ವಲ್ಪ ಪಿಂಕಿಶ್ ಕಾಣುತ್ತೆ ನನಗೆ, ಬಟ್ ವಿಡಿಯೋದಲ್ಲಿ ಯಾಕೋ ವೈಟ್ ಕಲರ್ ಕಾಣಿಸ್ತಾ ಇದೆ. ಎನಿವೆ ಚೆನ್ನಾಗಂತೂ ಇದೆ ಕಾಂಬಿನೇಷನ್ನು. ಸೀರೆ ಪೂರ್ತಿ ಇದೇ ಥರ ಬರುತ್ತೆ. ಆ ಮೇಲ್ಗಡೆನೂ ಸೇಮ್ ಬಾರ್ಡರ್, ಎರಡೂ ಸೈಡು ಒಂದೇ ಲೆಂತ್ ಬಾರ್ಡರ್ ಇದೆ. ಆಮೇಲೆ ಒಂದೇ ಡಿಸೈನ್ ಇದೆ. ಬಾರ್ಡರ್ ಮಾತ್ರ ತುಂಬ ರಿಚಾಗಿ ಕಾಣ್ತಿದೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ರಿಚಾಗಿ ಕಾಣ್ತಿದೆ. ಸೆರಗಂತೂ ಇನ್ನೂ ತುಂಬ ಚೆನ್ನಾಗಿದೆ. ಸೆರಗು ತೋರಿಸ್ತೀನಿ. ಇದು ಸೆರಗು ನೋಡಿ, ಸೆರಗು ನೋಡಿ ಏನು ಚೆನ್ನಾಗಿದೆ ಸೆರಗು. ನಿಮ್ಗೆ ಇನ್ನೂ ಲಾಂಗ್ ವ್ಯೂ ತೋರಿಸ್ತೀನಿ ಸೆರಗುದು. ನೋಡಿ, ತುಂಬ ರಿಚ್ ಲುಕ್ ಇದೆ ಸೆರಗಿಗೆ. ಎಲ್ಲ ತುಂಬ ಚೆನ್ನಾಗಿದೆ ಇದು ಕಾಂಬಿನೇಷನ್ನು. ಆಮೇಲೆ ಇದಕ್ಕೆ ನಾನು ಕುಚ್ಚು ಹಾಕ್ಸಿದ್ದೀನಿ. ಕುಚ್ಚು ನೋಡಿ, ಈ ಥರ ಸಿಂಪಲಾಗೆ ಕುಚ್ಚೆಲ್ಲ ಸಿಂಪಲಾಗೆ ಹಾಕ್ಸಿದ್ದೀನಿ. ಯಾಕಂದರೆ ಸೀರೆನೇ ಗ್ರ್ಯಾಂಡಾಗಿ ಕಾಣ್ತಿದೆ. ಹೆಚ್ಚು ಅದ್ರ ಮೇಲೆ ಏನು ಮಾಡಿಸ್ದೇ ಇದ್ರೂ ನಡೆಯುತ್ತೆ ನೋಡಿ. ಇದು ಸಿಂಪಲಾಗಿ ಕುಚ್ಚು ಕಟ್ಸಿದ್ದೀನಿ, 2 ಲೇಯರ್ಡ್ ಕುಚ್ಚು ಇದು. ಸೊ ಇದು ಸೀರೆ ಫ್ರೆಂಡ್ಸ್. ಸೀರೆ ಬ್ಲೌಸು ಸೇಮ್ ಕಲರ್ ಇದೆ, ಯಾಕಂದರೆ ಇದ್ರಲ್ಲಿ ಕಾಂಟ್ರಾಸ್ಟ್ ಅಂತ ಏನೂ ಇಲ್ಲ. ಬ್ಲೌಸ್ಗೆ ವರ್ಕ್ ಮಾಡಿಸಿದ್ದೀನಿ, ತೋರಿಸ್ತೀನಿ. ಇದು ಇದರ ಬ್ಲೌಸು, ಪೀಕಾಕ್ ವರ್ಕ್ ಮಾಡಿಸಿದ್ದೀನಿ ಇದಕ್ಕೆ. ನೋಡಿ ಏನು ಬ್ಯೂಟಿಫುಲ್ ಆಗಿದೆ ವರ್ಕ್. ಪೀಕಾಕ್ ಎಷ್ಟು ಚೆನ್ನಾಗಿದೆ. ಆಮೇಲೆ ರೈಟ್ ಸೈಡಲ್ಲಿ ಏನಷ್ಟು ಹೆವಿ ಇಲ್ಲ, ಇದು ಸಿಂಪಲ್ ವರ್ಕ್ ಇದೆ. ಆಮೇಲೆ ಫ್ರಂಟಲ್ಲೂ ಅಷ್ಟೇ, ಇಲ್ಲೊಂದು ಎಕ್ಸ್ಟ್ರಾ ಫ್ಲವರ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ, ಎಷ್ಟು ಚೆನ್ನಾಗಿದೆ. ಆಮೇಲೆ ಸ್ಲೀವ್ಸ್ ಅಷ್ಟೇ, ಸ್ಲೀವ್ಸಿಗೂ ಒಂದು ಮೋಟಿಫ್ ಕೊಟ್ಟಿದ್ದಾರೆ, ಅದೇ ಥರ ಕಾಣಿಸ್ತಾ ಇದೆಯಾ? ಸೊ ಈ ಕಡೆನೂ ಅದೇ. ಆಮೇಲೆ ಟ್ಯಾಸಲ್ಸ್ ಚೆನ್ನಾಗಿದೆ. ಇದು ಟ್ಯಾಸಲ್ಸ್ ನೋಡಿ, ಈ ಥರ ಇದೆ. ಇದಕ್ಕೂ ನಾಟ್ ವರ್ಕ್ ಮಾಡಿದ್ದಾರೆ ಟ್ಯಾಸಲ್ಸ್. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇದು ಬಂದು ಹೇಳಿದ್ನಲ್ಲ, ಕಂಚಿ ಸೀರೆಗೆ ಡಿಜಿಟಲ್ ಪ್ರಿಂಟ್ಸ್ ಅಂತ ಕರೀತಾರಂತೆ ಇದನ್ನು. ಕಾಂಜೀವರಂ ಸ್ಯಾರಿ ವಿತ್ ಡಿಜಿಟಲ್ ಪ್ರಿಂಟ್ಸ್ ಸೀರೆ ಇದು. ಆಮೇಲೆ ಇದು ಬ್ಲೌಸ್ಗೆ ಓವರಾಲ್ ಅಲ್ಲಲ್ಲಿ ಒಂದು ಗೋಲ್ಡ್ ಬುಟ್ಟ ಥರ ಮಾಡಿದ್ದಾರೆ. ಆ್ಯಂಡ್ ಈ ಸೀರೆ ಇದು ವರ್ಕ್ ಬಂದು ಹ್ಯಾಂಡ್ ಎಂಬ್ರಾಯ್ಡ್ರಿ, ಆರಿ ವರ್ಕ್, ನಾಟ್ ವರ್ಕ್ ಇದೇನೋ ಹೇಳ್ತಾರಲ್ಲ ಅದು. ಇದು ನಾಟ್ ವರ್ಕ್ ಅಂತ ಕಾಣುತ್ತೆ ಇದು. ಸೊ ಎಲ್ಲ ಫುಲ್ ನಾಟ್ ಇರೋದ್ರಿಂದ ಇದು ನಾಟ್ ವರ್ಕ್ ಅಂತ ಕರೀತಾರೆ. ಸೊ ಈ ಸೀರೆ ಬೆಲೆ ನಾನು ಕೊಟ್ಟಿದ್ದು 14,000. ನಾನು ಈ ಸೀರೆ ತೊಗೊಂಡಿದ್ದೆಲ್ಲಪ್ಪ ಅಂತಂದರೆ ಜಯನಗರದಲ್ಲಿ, ಅದೇ ಬೆಂಗಳೂರು ಜಯನಗರದಲ್ಲಿ ಕಂಕತಾಲ ಅಂತ ಒಂದು ಶಾಪ್ ಇದೆ, ಅಲ್ಲಿ ನಾನು ತೊಗೊಂಡಿದ್ದೆ ಸೀರೆ. ಸೊ ಇದು ಕಲರ್ ತುಂಬ ಇಷ್ಟ ಆಯಿತು. ಆಮೇಲೆ ಸೆರಗು ಎಲ್ಲನೂ ರಿಚ್ ಆಗಿದೆ, ರಿಚ್ ಲುಕ್ ಇದೆ. ಇದು ಉಟ್ಕೊಂಡ್ರೆ, ಫಂಕ್ಷನ್ಗೆ ಉಟ್ಕೊಂಡ್ರೆ ತುಂಬ ರಿಚಾಗಿ ಕಾಣುತ್ತೆ. ಫ್ರೆಂಡ್ಸ್, ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಯಾವ ಸೀರೆ ತಂದಿದ್ದೀನಿ ಅಂತ ತೋರ್ಸೋಕ್ಕೂ ಮುಂಚೆ, ಈ ಹಿಂದೆ ವಿಡಿಯೋದಲ್ಲಿ KSIC ಮೈಸೂರು ಸಿಲ್ಕ್ ಗ್ರೇ ಕಲರ್ ಸೀರೆ ಹಾಕಿದ್ದೀನಿ. ತುಂಬ ವೈಟ್ ಬಾರ್ಡರ್ ಇದೆ, ತುಂಬ ಚೆನ್ನಾಗಿದೆ ಸೀರೆ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಆ ವಿಡಿಯೋನ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಿರ್ತೀನಿ. ಫ್ರೆಂಡ್ಸ್,
ವಿಡಿಯೋದಲ್ಲಿ ಅದರ ರೇಟು, ಎಲ್ಲಿ ತೊಗೊಂಡಿದ್ದು, ಹೇಗೆ ಎಲ್ಲನೂ ಹೇಳಿದ್ದೀನಿ ನಾನು. ಮಿಸ್ ಮಾಡಿದೆ ನೋಡಿ. ಇವತ್ತು ನಾನು ತೋರಿಸ್ತಾ ಇರೋ ಸೀರೆ ಬಂದು ಟಸ್ಸರ್ ಸಿಲ್ಕ್. ಇದನ್ನು ಟಸ್ಸರ್ ಸಿಲ್ಕ್ ಅಂತ ಕರೀತಾರೆ. ಟಸ್ಸರ್ ಸಿಲ್ಕ್ ಸೀರೆ ನಾನು ಆ್ಯಕ್ಚುಲಿ ಯಾವುದು ತೊಗೊಂಡಿರಲಿಲ್ಲ ಈ ಥರದ್ದು. ಸೊ ಇದೇ ಫಸ್ಟ್ ಟೈಮ್ ನಾನು ಟಸ್ಸರ್ ಸಿಲ್ಕ್ ತೊಗೋತಾ ಇರೋದು. ನೋಡಿ, ಇದು ಬಾರ್ಡರು, ಟಸ್ಸರ್ ಸಿಲ್ಕ್ ಸೀರೆಯ ಬಾರ್ಡರು. ಫ್ರೆಂಡ್ಸ್, ಇದು ಪ್ಯೂರ್ ಟಸ್ಸರ್ ಸಿಲ್ಕ್. ಇದು ಪ್ಯೂರ್ ಟಸ್ಸರ್ ಸಿಲ್ಕು. ಇದು ಪೇಸ್ಟಲ್ ಕಲರ್ಸೇ ಬರೋದು ಈ ಟಸ್ಸರ್ ಸಿಲ್ಕಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ನಂಗೆ ಗೊತ್ತಿಲ್ಲ. ನೋಡಿ, ಇದು ಸೆರಗು ಚೆನ್ನಾಗಿ ಕಾಣ್ತಿದ್ದಲ್ಲ. ಸೆರಗೇನು ತುಂಬ ದೊಡ್ಡದಿಲ್ಲ, ಬಟ್ ಚೆನ್ನಾಗಿದೆ ಸೆರಗು. ಮತ್ತು ಇನ್ನೂ ಸ್ವಲ್ಪ ಕ್ಲೋಸ್ ಆಗಿ ತೋರಿಸ್ತೀನಿ, ನೀಟಾಗಿ ಕಾಣುತ್ತೆ ಸೆರಗು. ಆಮೇಲೆ ಮೇಲೆ ಕೆಳಗೆ ಕೂಡ ಒಂದೇ ಲೆಂತ್ ಬಾರ್ಡರ್ ಇದೆ. ಒಂದೇ ಲೆಂತ್ ಬಾರ್ಡರ್ ನೋಡಿ, ಬಾರ್ಡರ್ ಕೂಡ ಚೆನ್ನಾಗಿದೆ. ಆಮೇಲೆ ಇದು ಸೀರೆ ಪೂರ್ತಿ ಈ ಥರ ಫ್ಲೋರಲ್ ಡಿಸೈನ್ ಇದೆ, ಫ್ಲೋರಲ್ ಡಿಸೈನು. ಆಮೇಲೆ ಬುಟ್ಟ ಇದೆ, ಸಿಲ್ಕ್ ಬುಟ್ಟ ಕಾಣ್ತಿದೆ ಅನ್ಸುತ್ತೆ, ಕಾಣ್ತಿದೆಲ್ಲ, ಕ್ಲೀನಾಗಿ ಕಾಣ್ತಿದೆ. ಫ್ಲೋರಲ್ ಬುಟ್ಟ ಸೀರೆ ಪೂರ್ತಿ ಇದೆ. ಫ್ರೆಂಡ್ಸ್, ಇದು ಟಸ್ಸರ್ ಸಿಲ್ಕ್ದು ಅಡ್ವಾಂಟೇಜಸ್ ಏನು, ಇದನ್ನು ತೊಗೊಂಡ್ರೆ ಇದರಿಂದ ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ಇದು ತುಂಬ ಲೈಟ್ ವೆಯ್ಟ್ ಇರುತ್ತೆ. ನೋಡಿ, ಫ್ಲವರ್ಸ್ ಚೆನ್ನಾಗಿ ಕಾಣ್ತಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ಫ್ಲವರ್ಸು. ತುಂಬ ಲೈಟ್ ವೆಯ್ಟ್ ಇರುತ್ತೆ ಈ ಸೀರೆ. ಆಮೇಲೆ ಇದು ಹಾಟ್ ವೆದರ್ಗೆ ತುಂಬಾ ಸೂಟ್ ಆಗುತ್ತಂತೆ. ಲೈಕ್ ತುಂಬ ಸೆಕೆ ಇರೋವಾಗ ಉಟ್ಕೊಂಡ್ರೆ ಇದು ನಮಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸಪೋಸ್ ಇವಾಗ ಕಾಟನ್ ತುಂಬ ಪ್ರಿಫರ್ ಮಾಡ್ತಾರೆ ಹಾಟ್ ವೆದರ್ ಅಂದರೆ ಬೇಸಿಗೆ ಕಾಲದಲ್ಲಿ. ಬಟ್ ಈ ಟಸ್ಸರ್ ಸಿಲ್ಕು ಸಹ ಅಂತ ಬೇಸಿಗೆ ಇದಕ್ಕೆ ತುಂಬಾ ಅನುಕೂಲ ಅಂತೆ. ಅಷ್ಟು ಸೆಕೆ ಆಗಲ್ಲ, ಕಂಫರ್ಟಬಲ್ ಆಗಿರುತ್ತೆ ಉಟ್ಕೊಂಡ್ರೆ ಅಂತ ಕೇಳಿದ್ದೀನಿ. ಆಮೇಲೆ ಇದು ಕೂಡ ಇದನ್ನು ಬಾಗಲ್ಪುರ್ ಸಿಲ್ಕ್ ಅಂತಲೂ ಕರೀತಾರೆ. ಬಿಕಾಸ್ ಅಲ್ಲೇ ಬಿಹಾರ್, ಅಲ್ಲೇ ಜಾಸ್ತಿ ಇದು ಮ್ಯಾನುಫ್ಯಾಕ್ಚರ್ ಆಗೋದು ಅಂತ ಓದಿದ್ದೆ ನಾನು. ಸೊ ಇದು ಟಸ್ಸರ್ ಸಿಲ್ಕು. ಇದು ಇನ್ನೊಂದೇನಪ್ಪ ಅಂತಂದರೆ, ಲೈಕ್ ಡ್ಯೂರಬಿಲಿಟಿ ವೈಸು ತುಂಬಾ ಡ್ಯೂರಬಲ್ ಅಂತೆ. ಯಾಕಂದರೆ ತುಂಬ ಗಟ್ಟಿ ಇರುತ್ತೆ ಇದು ಸಿಲ್ಕ್, ಹಾಗಾಗಿ ತುಂಬಾ ಡ್ಯೂರಬಲ್ಲು ಸೀರೆ ಇದು. ಎಷ್ಟು ವರ್ಷಗಳು ಬೇಕಾದರೂ ಇಡ್ಬೋದು ಅನ್ನೋ ಥರ ಆ ಥರದ ಪ್ರಾಪರ್ಟಿ ಇದೆ ಈ ಥರ ಸಿಲ್ಕ್ಗೆ ಅಂತ ಹೇಳ್ತಾರೆ. ಸೊ ಇದು ಟಸ್ಸರ್ ಸಿಲ್ಕು. ನನಗೆ ಫ್ಲೋರಲ್ ಪ್ರಿಂಟ್ಸು ತುಂಬ ಇಷ್ಟ ಆಯಿತು, ಅದಕ್ಕಾಗಿ ಇದನ್ನು ತೊಗೊಂಡೆ ನಾನು. ಇದು ತೊಗೊಂಡಾಗ ನನಗೆ ಇದೇ ಥರ ಪಿಂಕ್, ಆನಿಯನ್ ಪಿಂಕ್ ಇತ್ತು. ಆನಿಯನ್ ಪಿಂಕು ಇಷ್ಟ ಆಗಿತ್ತು, ಬಟ್ ಆನಿಯನ್ ಪಿಂಕ್ ತುಂಬ ಕಾಮನ್ ಕಲರ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಇದು ತೊಗೊಂಡೆ. ಇದನ್ನು ನಾನು ತೊಗೊಂಡಿದ್ದೆಲ್ಲಪ್ಪ ಅಂತಂದರೆ ವಿಜಯಲಕ್ಷ್ಮಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ನಾನು ತೊಗೊಂಡಾಗ ಇದರ ರೇಟು 11,000. ಫ್ರೆಂಡ್ಸ್, ಇದು ಪ್ಯೂರ್ ಟಸ್ಸರ್ ಸಿಲ್ಕ್ ಸೀರೆ ಇದು. ಆಮೇಲೆ ಇದರ ಬ್ಲೌಸ್ ಬಂದು ಇದು ಇದರ ಬ್ಲೌಸು. ಇದರಲ್ಲೇ ಪ್ರಿಂಟ್ಸ್ ಇದ್ದಿದ್ದರಿಂದ ನಾನು ಏನೂ ವರ್ಕ್ ಮಾಡಿಸಿಲ್ಲ, ಜಸ್ಟ್ ನೆಕ್ಕಿಗೆ ಒಂದು ಶೇಪ್ ಇಡಿ ಅಂತ ಹೇಳಿದೆ. ಸೊ ಈ ಥರ ಒಂದು ಶೇಪ್ ಇಟ್ಟಿದ್ದಾರೆ ಅಷ್ಟೇ ನೆಕ್ಗೆ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಇದರ ಡೀಟೇಲ್ಸು ಎಲ್ಲ ಹೇಳಿರ್ತೀನಿ ನಾನು, ಎಲ್ಲಿ ತೊಗೊಂಡೆ, ಎಷ್ಟು ಪ್ರೈಸು, ಏನಾಯಿತು ಅಂತೆಲ್ಲ. ಸೊ ನೀವು ಸ್ಕಿಪ್ ಮಾಡ್ತಾ ಹೋದರೆ ಯಾವ ಡೀಟೇಲ್ಸು ಸಿಗೋದಿಲ್ಲ. ಸೊ ನೋಡಿ, ಇದು ಬಾರ್ಡರ್, ಇದಕ್ಕೆ ಇದ್ರದ್ದು ಬಾರ್ಡರ್ ಕೊಟ್ಟಿದ್ದಾರೆ ಸ್ಲೀವ್ಸಿಗೆ ಅಷ್ಟೇ. ಸೊ ಆಮೇಲೆ ಇದು ಟ್ಯಾಸಲ್ಸ್ ಚೆನ್ನಾಗಿದೆ. ನಮ್ಮ ಟೈಲರು ಚೆನ್ನಾಗಿ ಹಾಕಿದ್ದಾರೆ. ನಮ್ಮ ಮಣಿ ವರ್ಕ್ ಎಲ್ಲ ಮಾಡಿ, ನಾಟ್ ವರ್ಕ್ ಮಾಡಿ ಟ್ಯಾಸಲ್ಸ್ ಹಾಕಿದ್ದಾರೆ. ಸೊ ಇದು ಪ್ಯೂರ್ ಟಸ್ಸರ್ ಸಿಲ್ಕು. ಇದೇ ಥರ ನಾನು ಒಂದು ಲೈಕ್ ಇಮಿಟೇಷನ್ ಅಂತಾರಲ್ಲ, ಇಮಿಟೇಷನ್ ಟಸ್ಸರ್ ಸಿಲ್ಕು ಒಂದು ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಇದು ಇಮಿಟೇಷನ್ ಟಸ್ಸರ್ ಸಿಲ್ಕ್ ನೋಡಿ, ಫ್ಲೋರಲ್ ಪ್ರಿಂಟ್ಸು ಸೇಮ್ ಅದಕ್ಕಿರೋ ಥರನೇ ಇದೆ. ಅನ್ಕೋಬೋದು ಆಲ್ಮೋಸ್ಟ್ ಒಂದೇ ಕಲರ್ ಎಲ್ಲ ಹೇಗೆ ಅಂತ. ಅದು ಫುಲ್ ಗ್ರೀನ್ ಇದೆ. ಇದು ಬಂದು ಹಾಫ್ ವೈಟ್ಗೆ ಮೇಲೆ ಫ್ಲೋರಲ್ ಪ್ರಿಂಟ್ಸು ನೋಡಿ. ಬಾರ್ಡರ್ ಎಷ್ಟು ಚೆನ್ನಾಗಿದೆ, ಬಾರ್ಡರ್. ಇದು ಇಮಿಟೇಷನ್ ಟಸ್ಸರ್ ಸಿಲ್ಕು ಫ್ರೆಂಡ್ಸ್. ಫ್ಯಾಬ್ರಿಕ್ ವೈಸು ಮುಟ್ಟೋದ್ರಲ್ಲೇ ಗೊತ್ತಾಗೋಗ್ಬಿಡುತ್ತೆ. ಇದು ಸ್ವಲ್ಪ ಹಾರ್ಡ್ ಫೀಲ್ ಆಗ್ತಾಯಿದೆ ನನಗೆ. ಈ ಸೀರೆ ಮಾತ್ರ ಭಾಳ ಸಾಫ್ಟ್ ಫೀಲ್ ಆಗ್ತಾಯಿದೆ. ಪ್ಯೂರ್ ಟಸ್ಸರ್ ಸಿಲ್ಕು. ಇದು ಇಮಿಟೇಷನ್ ಟಸ್ಸರ್ ಸಿಲ್ಕು. ಎನಿವೇ ಇಮಿಟೇಷನ್ಗೂ ಪ್ಯೂರ್ಗೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಮೇಲ್ಗಡೆ ಬಂದು ಈ ಥರ ಕಡಿ ಬಾರ್ಡ್ರ್ ಕೊಟ್ಟಿದ್ದಾರೆ, ಚಿಕ್ಕದಾಗಿದೆ.
ಚಿಕ್ಕದಾಗಿದೆ. ಇದ್ರ ಸೆರಗು ತೋರಿಸ್ತೀನಿ. ಇದರಲ್ಲಿ ಸೆರಗು ಅಂತ ಸ್ಪೆಷಲಾಗಿ ಹೇಳೋಕ್ಕೇನೂ ಇಲ್ಲ, ಇಷ್ಟೇ ಸೆರಗಿರೋದು. ಒಂದು ಕಡ್ಡಿ ಥರ ಕೊಟ್ಟಿದ್ದಾರೆ ಅಷ್ಟೇ. ಅದು ಸ್ಮಾಲ್ ಸೆರಗಿದೆ. ಕೆಳಗಡೆ ಬಾರ್ಡರ್ ದೊಡ್ಡದಾಗಿದೆ, ಮೇಲ್ಗಡೆ ಬಾರ್ಡರ್ ಚಿಕ್ಕದಾಗಿದೆ. ಸೊ ಇದು ಇಮಿಟೇಷನ್ ಟಸರ್ ಸಿಲ್ಕು. ಆ್ಯಂಡ್ ಇದರದ್ದು ಬ್ಲೌಸ್ ಬಂದು ಇದ್ರದ್ದು ಬ್ಲೌಸು ಜಸ್ಟ್ ಒಂದು ಲೈನ್ಸ್ ಕೊಟ್ಟಿದ್ದಾರೆ. ಎನಿವೆ ಇದಕ್ಕೂ ಲೈನ್ಸು ಏನೋ ಡಿಸೈನ್ಸ್ ಇದೆ. ಸೊ ಇದಕ್ಕೆ ನಾನು ವರ್ಕ್ ಮಾಡಿಸ್ಬೇಕು ಅಂತೇನು ಅಂದ್ಕೊಂಡಿರಲಿಲ್ಲ. ಸೊ ಇದಕ್ಕೇನು ವರ್ಕು ಮಾಡಿಸಿಲ್ಲ ನಾನು. ಇದಕ್ಕೂ ನೆಕ್ಕಿಗೆ ಒಂದು ಶೇಪ್ ಕೊಟ್ಟಿದ್ದಾರೆ. ಆ್ಯಂಡ್ ಟ್ಯಾಸಲ್ಸ್, ಅದಕ್ಕೇನು ಟ್ಯಾಸಲ್ಸ್ ಹಾಕಿದಾರೋ ಸೇಮ್ ಅದೇ ಥರ ಟ್ಯಾಸಲ್ಸು ಇದಕ್ಕೂ ಹಾಕಿದ್ದಾರೆ. ಆ್ಯಂಡ್ ಗೆಸ್ ಇದರ ರೇಟು ಅದು 11,000 ಹೇಳಿದೆ. ಇದು ಬಂದು 2,500. ಪ್ಯೂರ್ ಟಸರ್ ಸಿಲ್ಕ್ 11,000 ಆ್ಯಂಡ್ ಅಬೋ. ಆ್ಯಕ್ಚುಲಿ ನಾನು ನೋಡಿದ್ರೆ ನಾನು ಸ್ಟಾರ್ಟಿಂಗ್ ರೇಂಜ್ ಆಫ್ ಪ್ಯೂರ್ ಟಸರ್ ಸಿಲ್ಕ್ ತೊಗೊಂಡಿದ್ದೀನಿ ಅನಿಸುತ್ತೆ. ಇದು 2,500. ಇದನ್ನು ನಾನು ದೀಪಮಲ್ಲಿ ತೊಗೊಂಡೆ ಈ ಸೀರೆನ. ಸೊ ಡಿಫ್ರೆನ್ಸ್ ನೋಡಿ, ಪ್ಯೂರ್ ಟಸರ್ಗೂ ಆ್ಯಂಡ್ ಇಮಿಟೇಷನ್ಗೂ ಇದು ಹಾರ್ಡ್ ಫೀಲ್ ಆಗುತ್ತೆ, ಇದು ಸಾಫ್ಟ್ ಫೀಲ್ ಆಗುತ್ತೆ. ಸಾಫ್ಟ್ ನೋಡಿ, ಮುಟ್ಟು ನೋಡೋದ್ರಲ್ಲೇ ಗೊತ್ತಾಗುತ್ತೆ, ಸಾಫ್ಟ್ ಫೀಲ್ ಆಗುತ್ತೆ. ಆಮೇಲೆ ಇದು ಸ್ವಲ್ಪ ಗಂಜಿ ಅನಿಸುತ್ತೆ. ಐ ಮೀನ್ ಸ್ವಲ್ಪ ಸ್ಟಾರ್ಸ್ ಇರೋ ಥರ ಆ ಥರ ಫೀಲ್ ಆಗುತ್ತೆ. ಇದೇನಿಲ್ಲ, ಇದು ತುಂಬ ಫ್ಲೆಕ್ಸಿಬಲ್ ಆಗಿದೆ ನೋಡಿ. ಹೆಂಗಿದ್ರು ಇದಾಗುತ್ತೆ, ಹೆಂಗೆ ಮಡಚಿಟ್ರು ನೀಟಾಗಿ ಹಾಗೇ ಇರುತ್ತೆ. ಸೊ ಅದು ಡಿಫ್ರೆನ್ಸು ಇಮಿಟೇಷನ್ ಟಸರ್ ಸಿಲ್ಕ್ಗೂ ಆ್ಯಂಡ್ ಪ್ಯೂರ್ ಟಸರ್ ಸಿಲ್ಕ್ಗೂ ಡಿಫ್ರೆನ್ಸ್ ಇರೋದು. ಆ್ಯಂಡ್ ಇದರಲ್ಲಿ ಬಾರ್ಡರು ಜಸ್ಟ್ ಕಡ್ಡಿ ಬಾರ್ಡರ್ ಇದೆ. ಈ ಮಧ್ಯದಲ್ಲಿ ಇಕ್ಕತ್ ಪ್ರಿಂಟ್ಸ್ ಏನೋ ಕೊಟ್ಟಿದ್ದಾರೆ. ಬಟ್ ಇದು ಜರಿ ಬಾರ್ಡರ್ ಇದೆ. ಸೊ ಮತ್ತೊಮ್ಮೆ ಯಾರೆಲ್ಲ ವಿಡಿಯೋ ನೋಡಿದ್ರಿ ಥ್ಯಾಂಕ್ಸ್ ಹೇಳ್ತಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಿಂದಿನ ವಿಡಿಯೋ ಮೈಸೂರು ಸಿಲ್ಕ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಮಿಸ್ ಮಾಡದೆ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಾನು. ಆ್ಯಂಡ್ ಮುಂದಿಂದು ಯಾವ ಸೀರೆ ತೋರಿಸ್ತೀನಿ ಯೋಚನೆ ಮಾಡ್ತೀನಿ, ಯಾವ ಸೀರೆ ತೋರಿಸ್ಬೇಕು ಅಂತ ಯೋಚನೆ ಮಾಡಿ, ನಿಮಗೆ ಯಾವ್ದು ತೋರಿಸಿದ್ರೆ ನಿಮಗೆ ಇಷ್ಟ ಆಗುತ್ತೆ, ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಮಾಡಿ ತಂದು ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ. ಆ್ಯಂಡ್ ಈ 2 ಸೀರೆನಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಯಿತು, ಯಾವುದ್ರದ್ದು ಪ್ರಿಂಟ್ಸ್ ಚೆನ್ನಾಗಿ ಇದೆ, ಯಾವ ಅಕೇಶನ್ಗೆ ಈ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಥಿಂಕ್ ಮಾಡಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನೋಡ್ತಾ ಇದ್ದರೆ ಖುಷಿ ಆಗುತ್ತೆ, ನಾನು ರಿಪ್ಲೈ ಮಾಡ್ತೀನಿ ಡೆಫಿನೆಟಾಗಿ ಅಂತ ಹೇಳ್ತಾ ಬಾಯ್.